ಬಳ್ಳಾರಿ ತಾಲೂಕಿನ ಹಲಕುಂದಿ ಗ್ರಾಮದಲ್ಲಿ ಇಂದು ಗಣಿ ಲಾರಿ ಮಾಲೀಕರಿಗೆ ಐತಿಹಾಸಿಕ ಕ್ಷಣ. ಹಲಕುಂದಿ ಹೊನ್ನಳ್ಳಿ ತಾಂಡ ಮಿಂಚೇರಿ ಗ್ರಾಮದ ಲಾರಿ ಮಾಲೀಕರು ಸೇರಿ ನೂತನ ಗಣಿ ಲಾರಿ ಮಾಲೀಕರ ಸಂಘವನ್ನ ಮಿಂಚೇರಿ ರಸ್ತೆಯಲ್ಲಿರುವ ಗೌಡ್ರು ಕಲ್ಯಾಣ ಮಂಟಪದಲ್ಲಿ ಭಾನುವಾರ ನಡೆದ ಈ ಕಾರ್ಯಕ್ರಮವನ್ನ ಮಾಜಿ ಸಚಿವ ಶ್ರೀರಾಮುಲು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಬಿ ವೆಂಕಟೇಶ್ ಪ್ರಸಾದ್ ಮತ್ತು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ವೆಂಕಟರಾವ್ ಉದ್ಘಾಟಿಸಿ ಸಂಘಕ್ಕೆ ಶಕ್ತಿ ತುಂಬಿದರು. ಈ ಸಂದರ್ಭದಲ್ಲಿ ಸಂಘದ ನೂತನ ಅಧ್ಯಕ್ಷರಾಗಿ ಹೊನ್ನಸ್ವಾಮಿಯವರನ್ನ ಆಯ್ಕೆ ಮಾಡಲಾಗಿದ್ದು, ಗೌರವ ಅಧ್ಯಕ್ಷರಾಗಿ ಎಚ್ಆರ್ ಮಲ್ಲಿಕಾರ್ಜುನ್ ಗೌಡ, ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ ರವಿ ನಾಯಕ್, ಖಜಾಂಚಿಯಾಗಿ ಗೋಪಾಲ ಅವರನ್ನ ನೇಮಕ ಮಾಡಲಾಗಿದೆ. ಲಾರಿ ಮಾಲೀಕರ ಹಕ್ಕುಗಳ ರಕ್ಷಣೆ, ಸುರಕ್ಷಿತ ಸಾರಿಗೆ ವ್ಯವಸ್ಥೆ, ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವುದು ಈ ಸಂಘದ ಪ್ರಮುಖ ಗುರಿಯಾಗಿದೆ ಎಂದು ಅಧ್ಯಕ್ಷರಾದ ಹೊನ್ನೂರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ನೂರಾರು ಲಾರಿ ಮಾಲೀಕರು, ಮುಖಂಡರು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಸ್ಥಳೀಯ ಜನಪ್ರತಿನಿಧಿಗಳು ಭಾಗವಹಿಸಿ ಸಂಘದ ಉದ್ಘಾಟನೆಯನ್ನು ಅದ್ದೂರಿಯಾಗಿ ಆಚರಿಸಿದರು. ಮುಖ್ಯ ಅತಿಥಿಗಳು ಮಾತನಾಡಿ, ಲಾರಿ ಮಾಲೀಕರ ಏಕತೆಯ ಅಭಿವೃದ್ಧಿಗೆ ದಾರಿ ಎಂದು ಕರೆ ನೀಡಿದರು. ಇದು ಕೇವಲ ಸಂಘವಲ್ಲ, ಲಾರಿ ಮಾಲೀಕರ ಭವಿಷ್ಯದ ಧ್ವನಿ. ಬ್ಯೂರೋ ರಿಪೋರ್ಟ್, ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಮುಂಚೆಯಿಂದ ಕೂಡ ಯಾಕಂದ್ರೆ ಇತ್ತೀಚೆಗೆ ಈ ಭಾಗದಲ್ಲಿ ಒಂದು 16 ಫ್ಯಾಕ್ಟರಿಗಳು ರನ್ ಆಗ್ತಾ ಇದ್ದಾವೆ. ಈ 16 ಫ್ಯಾಕ್ಟರಿಗಳಲ್ಲಿ ಮುಂಚೆಯಿಂದ ಕೂಡ ಬಹಳಷ್ಟು ಮಂದಿ ಲಾರಿ ಮಾಲೀಕರು ಜಾತ್ಯತೀತವಾಗಿ ಆ ಜಾತಿ ಈ ಜಾತಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಒಂದು ಲಾರಿ ಖರೀದಿ ಮಾಡಬೇಕಂದ್ರೆ ತುಂಬಾ ಕಷ್ಟ. ಕೆಲವು ಮಂದಿ ಸೆಕೆಂಡ್ ಹ್ಯಾಂಡ್ ಲಾರಿಗಳು ಖರೀದಿ ಮಾಡ್ತಾರ, ಸ್ವಲ್ಪ ಆರ್ಥಿಕವಾಗಿ ಚಲೋ ಇದ್ದಂತವರು ಹೊಸ ಗಾಡಿಗಳನ್ನು ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡಿದ ನಂತರ ಮತ್ತೆ ನಾವೆಲ್ಲರೂ ಕೆಲಸಕ್ಕೆ ಬಿಡಬೇಕು. ಇವತ್ತು ನಾವೆಲ್ಲರೂ ಕಾರ್ಖಾನೆಗಳ ಜೊತೆಲೆ ನಾವು ಕೆಲಸಕ್ಕೆ ಬಿಡಬೇಕಾಗುತ್ತೆ. ಈ ಕೆಲಸಕ್ಕೆ ಬಿಡಬೇಕಾದಂತ ಸಂದರ್ಭದಲ್ಲಿ ₹300, ₹400 ಎಲ್ಲ ಫ್ಯಾಕ್ಟರಿ ನಾವು ಕಣ್ಣು ಮುಚ್ಚಿಟ್ಟು ಕೂತ್ಕೊಂಡಿದ್ದೀವಿ. ಇಷ್ಟು ಸಹ ಅವರೆಲ್ಲರೂ ರಾತ್ರಿ ಹೊಡ್ತಾ ಇದ್ರು. 40 ಟನ್ ಹೊಡೆದು ನಮ್ಮ ಊರೆಲ್ಲ ತೂಳು ಕುಡಿಯೋರು ನಾವು. ಇವತ್ತು ನೋಡ ಊರ ದೇವಿದೆ, ಪ್ರತಿಯೊಂದು ಮನೆ ಕುಡಿತಾ ಇದಾರ. ಆ ತೂಳು ನೋಡಿ ಹೆಣ್ಮಕ್ಳ ಹತ್ರ ನಾವು ಹೋಗಾಗ್ತಾ ಇಲ್ಲ, ಅಷ್ಟ ಪರಿಧೂಳು. ಅದನ್ನು ಕೂಡ ಯಾರು ಫ್ಯಾಕ್ಟರಿ ನಾವು ಎಷ್ಟು ಹೇಳಿದ್ರು ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ 2 ಸಲ 20 ವರ್ಷ ಸದಸ್ಯರಾಗಿ ಕೂಡ ಹೇಳ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಈ ಹಲಕುಂದಿ ಗ್ರಾಮ ಇದೆ ಸರ್. ಅದೇ ಶ್ರೀರಾಮ್ ಸರ್ ಹೇಳಿದ್ರಲ್ಲ, ಹಲಕುಂದಿಯವರು ಯಾವತ್ತೂ ಸ್ವಾತಂತ್ರ್ಯ ಹೆಲ್ತ್ ಬಳಸಿಟ್ಟಿಲ್ಲ, ಅವ್ರ ಹತ್ರ ಉಪಯೋಗ ಮಾಡಿಲ್ಲ ಅಂತಂದ್ರೆ ಈ ಒಕ್ಕಟ್ಟು ಏನಿದೆಲ್ಲ, ಈ ಒಕ್ಕಟ್ಟು ಹಿಂಗೆ ಮುಂದುವರಿಸಿದ್ರೆ, ಜನಗಳು ಕೂಡ ಅರಿವು ಮೂಡಿಸಿದ್ರೆ ನಾವೆಲ್ಲರೂ ಕೂಡ ಲಾರಿ ಮಾಲೀಕರು ಚೆನ್ನಾಗಿ ಬಿಡ್ತಾವಂತ ಕೂಡ ಈ ವೇದಿಕೆ ಮೇಲೆ ನಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ. ಹಾಗೆ ಈ ಒಂದು ಅಧ್ಯಕ್ಷ ನಮ್ಮ ಏನು ಸಂಘ ಇದೆಯಲ್ಲ, ಫ್ಯಾಕ್ಟರಿ ಕತೆ, ಟ್ರಾನ್ಸ್ಪೋರ್ಟರ್ ಕತೆ ಒಂದು ತೀರ್ಮಾನ ನಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಕೂಡ 1 ಕಿಲೋಮೀಟರ್ ಲೆಕ್ಕ ಮತ್ತೆ ಫಿಕ್ಸ್ ಮಾಡಿದಾರ ನಾನೇನವರು. ಅದರ ಮುಖಾಂತರ ನಾವೆಲ್ಲರೂ ಆ ದೊಡ್ಡರಿಗೆ ತಿಳಿಸಿ ಮತ್ತೆ ಎಲ್ಲರೂ ಈ ಗಣಿ ಮಾಲೀಕರು ಕೂಡ ಅವ್ರ ಹತ್ರ ಮಾತಾಡಿಬಿಟ್ಟು ಒಂದು ಸಂದೇಶವಾದ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಒಂದು ರೇಟ್ ಫಿಕ್ಸ್ ಮಾಡಿಕೊಂಡು ಹೋಗ್ಬೇಕಂತೇಳಿ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸಿಕೊಳ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಫೋನ್ ಮಾಡ್ರಪ್ಪ, ನಮ್ಮಲ್ಲಿ ಆಲಾಯ್ನ ಇಲ್ಲ ನಮ್ಮದನ್ನೆಲ್ಲ ನಾನು RTO ಪೊಲೀಸು ಇನ್ನೊಂದು ಏನಿದೆ ಇಲ್ಲ, ನಿಮ್ಗೆ ಸಪೋರ್ಟ್ ನಾನು ಇರ್ತೇನೆ. ನಾನು ಬರ್ತೇನೆ, ಎಲ್ಲಿ ಬೇಕಾದ್ರೆ ಬರ್ತೇನೆ.